ದೇವರಿಗೆ ಸ್ತೋತ್ರವಾಗಲಿ. ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ 1 ಸಾಮುವೇಲ 1:10. ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೋಸ್ಕರ ನನಗೊಬ್ಬ ಮಗುವನ್ನು ಕೊಡಬೇಕೆಂದು ಬೇಡಿಕೊಂಡಳು. ನಮಗೆಲ್ಲರೂ ಗೊತ್ತಿರೋ ಕಥೆನೇ. ಎಲ್ಕನಿಗೆ 2 ಹೆಂಡತಿ ಮಕ್ಕಳು, ಅಣ್ಣಾಳಿಗೆ ಮಕ್ಕಳು ಇರೋದ್ರಿಂದ ಪೆನಿಲಾಳನ್ನು ಮದುವೆ ಮಾಡ್ಕೊತಾರೆ. ಆದರೆ ಪೆನಿಲಾಳಿಗೆ ಮಕ್ಕಳು ಇರೋದ್ರಿಂದ ಅವಳು ಇವ್ರನ್ನ ತಾತ್ಸಾರ ಮಾಡೋದ್ರಿಂದ, ರೇಗಿಸಿರೋದ್ರಿಂದ ಇವರು 10 ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಇವತ್ತಿನ ದಿನದಲ್ಲಿ ವಾಕ್ಯ ಭಾಗದಿಂದ ನಾವು ತಿಳಿದುಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ಯಾವಾಗೆಲ್ಲ ಕಷ್ಟ ಬರುತ್ತೋ ಆವಾಗ ಹೋಗ್ಬಿಟ್ಟು ಊಟ ಮಾಡದೆ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾರೆ. ಇದನ್ನು ತಿಳಿದ ಏಲಿ, ಇವರು ಕುಡಿದು ಮತ್ತಿನಿಂದ ಪ್ರೇಯರ್ ಮಾಡ್ತಾ ಇದ್ದಾರೆ. ಮತ್ತಿನಿಂದ ಇವರು ಬಾಯಿ ಅಲ್ಲಾಡ್ತಾ ಇತ್ತಂತ ಸ್ವರ ಕೇಳಲಿಲ್ಲ, ಕುಡಿದು ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಬಂದು, ನಿನ್ನ ಮತ್ತೆ ಇಳಿಯಲಿಲ್ಲವೋ, ಇನ್ನೂ ನಿಂದು ಕುಡಿ ಮತ್ತೆ ಇಳಿದಿಲ್ಲವಾ ಅಂತೇಳಿ ಬೈತಾರೆ. ಅಂದರೆ ಅವಾಗ ಹೇಳ್ತಾರೆ, ನಾನು ಕುಡ್ದಿಲ್ಲಪ್ಪ, ನಾನು ಹೃದಯ ವೇದನೆಯನ್ನು ದೇವರಿಗೆ ಅರ್ಪಿಸ್ತಾ ಇದ್ದೀನಿ ಅಂತ. ಅಂದರೆ ಒಂದು ಮಗು ಇಲ್ಲ, ಒಂದು ಸಾಲದ ಸಮಸ್ಯೆ, ಒಂದು ಮಾಂತ್ರಿಕ ಕ್ರಿಯೆಯಿಂದ ಕಷ್ಟ, ಒಂದು ನಮ್ಮ ಕುಟುಂಬದಲ್ಲಿ ಮಕ್ಕಳಿಗೆ ಒಂದು ಸಮಸ್ಯೆ, ಏನೋ ಒಂದು ದೊಡ್ಡವಾದ ಸಮಸ್ಯೆ ಬಂದಿದೆ, ಡಾಕ್ಟ್ರ್ ಕೈಯಲ್ಲಿ ಕೈ ಬಿಟ್ಟುಬಿಟ್ರು ಅಂದರೆ ಮಾತ್ರ ದೇವರ ಹತ್ರ ಬಂದು ಬಿಡುಗಡೆ ಹೊಂದ್ಕೊತೀವಿ. ಆ ರೀತಿ ದೇವ್ರ ಕಡೆ ಬಂದವರೇ ಜಾಸ್ತಿ. ಆದರೆ ದೇವ್ರ ಕಡೆ ಬಂದ ಮೇಲೆ, ದೇವರನ್ನು ಹೃದಯಾಂತರಾಳದಿಂದ ಸ್ವೀಕರಿಸ್ಕೊಂಡ ಮೇಲೆ, ಒಂದು ಅದ್ಭುತ ನೋಡಿ ಬಂದ ಮೇಲೆ, ದೇವರು ವಿಶ್ವಾಸ ಬರಲಿ ಅಂತ ಹೇಳ್ಬಿಟ್ಟು ಅವರು ಎಷ್ಟೇ ದೊಡ್ಡ ಡಾಕ್ಟ್ರ್ ಕೈಯಲ್ಲಿ, ಮಾಂತ್ರಿಕಗಳ ಕೈಯಲ್ಲಿ ಆಗದೇ ಇರೋದು, ದೊಡ್ಡ ಸಮಸ್ಯೆ, ಸಾಲ ಸಮಸ್ಯೆಯಿಂದ ಬಿಡುಗಡೆ ಆಗದೇ ಇರೋದು, ಅದ್ಭುತಗಳು ಮಾಡಿ ಬಿಡುಗಡೆ ಮಾಡಿ ನಿಜವಾದ ದೇವರು ಯೇಸು ಅಂತ ತೋರಿಸ್ಕೊಟ್ಟು ಅವ್ರನ್ನ ಕರ್ಕೊಂತಾರೆ. ಕರ್ಕೊಂಡ ಮೇಲೆ ಆ ಒಂದು ಅದ್ಭುತನೇ ಸಾಕು ಆ ವಿಶ್ವಾಸದಲ್ಲಿ ಬೆಳೆಯೋದಕ್ಕೆ. ಅದಾದ ಮೇಲೆ ಯಾಕಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಇಂಥ ರೋಗಗಳು ಬಿಡುಗಡೆ ಆಗಬೇಕು ಅಂತ ಹೇಳ್ಬಿಟ್ಟು ಇನ್ನೇನು ಮುಳುಗೋಗ್ತೀವಿ, ಅವರು ಭೂಮಿ ಮೇಲೆ ಇಷ್ಟು ವರ್ಷ ಬದುಕಿರೋದಕ್ಕೆ ಆಗದೇ ಇರುವ ಸಿಚುವೇಶನ್ನು ಆಗೋಕ್ಕೆ ಆಗೋದಿಲ್ಲ. ಆದರೆ ಇಷ್ಟು ವರ್ಷಗಳು ಅವ್ರನ್ನ ಲೋಕದಲ್ಲಿ ಇಟ್ಟಿದೆ ಅವರ ಕೃಪೆ, ಅವರ ಆಶೀರ್ವಾದ, ಅವರ ಆಯುಷು. ಆದರೆ ಪ್ರಾರಂಭ ದಿನದಲ್ಲಿ ಇಷ್ಟು ಕಷ್ಟಗಳು, ಇಷ್ಟು ಹೋರಾಟಗಳು ಬಂದಾಗ ಅಷ್ಟು ಪ್ರಾರ್ಥನೆ ಮಾಡಿ, ಅಣ್ಣಾಳ ಥರ ಹೋರಾಡಿ, ನನಗೆ ಮಗು ಬೇಕಂತೇಳಿ ಗೋಳಾಡಿ ಪ್ರಾರ್ಥನೆ ಮಾಡಿದ ಮೇಲೇ ಆ ಸಾಮೇಲ್ ಸಿಗೋದು. ಆ ರೀತಿ ಪ್ರಾರ್ಥನೆ ಮಾಡಿ ಸಾಮೇಲನ್ನ ಪಡ್ಕೊಳ್ತಾರೆ. ಆ ರೀತಿ ನಮ್ಮ ಜೀವಿತದಲ್ಲಿ ಎಷ್ಟೋ ಅದ್ಭುತಗಳು ಮಾಡಿದ್ದಾರೆ. ಆದರೆ ಒಂದು ಅದ್ಭುತ ನಡೆದಿದ್ದ ತಕ್ಷಣ ನಾವು ಆಮೇಲೆ ಏನು ಮಾಡ್ತೀವಿ, ಆ ಸಮಸ್ಯೆ ಸ್ವಲ್ಪ ಬಿಡುಗಡೆ ಆದಮೇಲೆ ಇಷ್ಟಾಗಿ ಅಣ್ಣಾಳು ಈ ರೀತಿಯಾಗಿ ಮಗು ಬೇಕಂತೇಳಿ ಕಣ್ಣೀರಿಂದ ಪ್ರಾರ್ಥನೆ ಮಾಡಿ, ಏಳಿಯನ್ನು ಇವರು ಆತ್ಮಭಾರದಿಂದ ಪ್ರಾರ್ಥನೆ ಮಾಡಿದ್ದು ಒಂದು ಸೇವಕರಿಗೂ ಗೊತ್ತಿಲ್ಲದ ಹಾಗೆ ಪ್ರಾರ್ಥನೆ ಮಾಡಿದ ಒಂದು ದಾಗ ಭಾರ, ಯೇಸುವನ್ನು ಅದ್ಭುತವನ್ನು ಕೊಟ್ಟ ಮೇಲೆ, ಮಗು ಕೊಟ್ಟ ಮೇಲೆ, ಸಾಮೇಲ್ ಬಂದ ಮೇಲೆ ಇದು ಇದೆಯಾ, ಅದು ದೇವ್ರು ನೋಡ್ತಾ ಇರೋದು, ಅದು ಕಾಣ್ತಾ ಇಲ್ಲ. ಅದಕ್ಕೆ ಪ್ರಕಟಣೆಯಲ್ಲಿ ಒಂದು ಮಾತು ಹೇಳ್ತಾರೆ, ಪ್ರಾರಂಭದಿಂದ ಪ್ರೀತಿಯನ್ನು ಬಿಟ್ಟುಬಿಟ್ರಿ ಅಂತ. ಮೊದಲನೇ ಸಲ ದೇವ್ರ ಹತ್ರ ಬರೆದಾಗ, ಹೊಸದಾಗಿ ಬರಬೇಕಾರೆ ಎಲ್ಲರೂ ಇದ್ರೂ ಅನಾಥರೇ, ದೇವರು ಒಬ್ಬರೇ ನಮಗೆ ಸಹಾಯಕರು. ಅವಾಗೆಲ್ಲ ಕೈ ಬಿಟ್ಟಿರ್ತಾರೆ ಫ್ರೆಂಡ್ಸ್ಗಳು, ರಿಲೇಷನ್ಗಳು. ಆಮೇಲೆ ದೇವ್ರು ಬ್ಲೆಸ್ ಮಾಡಿದ್ಮೇಲೆ ಮತ್ತೆ ಇವರೆಲ್ಲ ಬರೋಕ್ಕೆ ಶುರು ಆದಮೇಲೆ ಇವ್ರನ್ನ ಹಿಡ್ಕೊಂಡು ದೇವ್ರನ್ನ ಬಿಟ್ಬಿಡೋದು. ಇಲ್ಲ, ಲೋಕ ಅವಶ್ಯಕತೆ ಏನು ಇಲ್ದಂಗೆ ದರಿದ್ರದಲ್ಲಿ ಇದು ಬಂದಮೇಲೆ, ಲೋಕ ಅವಶ್ಯಕತೆ ಸಿಕ್ಕ ಮೇಲೆ ದೇವ್ರ ಮೇಲೆ ಪ್ರೀತಿ, ವಿಶ್ವಾಸ, ನಂಬಿಕೆ ಬಿಟ್ಬಿಡೋದು. ನಾನು ಇವಾಗ ಇದೇ ರೀತಿ ಮುಂಜಾನೆಯಲ್ಲಿ ಒಂದು ವಾಕ್ಯ ಹೇಳಿದೆ, ಯೋಬನು ಇದ್ದಾಗಲೂ ಸರಿ, ಇಲ್ಲದೆ ಹೋದರೂ ಸರಿ, ಅವನು ಅಲ್ಲಿ ಏನಿಲ್ಲ ಅಂದರೆ ವಿಶ್ವಾಸ ಮಾತ್ರ, ಒಂದು ಮಾತ್ರ ಇತ್ತು ಅವ್ರ ಹತ್ರ. ಏನಿಲ್ಲ, ಯಾರೂ ಇಲ್ಲ, ಹೆಂಡ್ತಿ ಕೂಡ ದೂಷಿಸು ಅಂತ ಹೇಳ್ತಾ ಇದ್ರು ಕೂಡ ಅವ್ರ ಅದರಲ್ಲಿ ಇದ್ದಿದ್ದು ಒಂದೇ ಒಂದು ವಿಶ್ವಾಸ ಮಾತ್ರನೇ. ಆ ನಂಬಿಕೆಯನ್ನು ಬಿಟ್ಟು ಬಿಡಲಿಲ್ಲ. ಆ ರೀತಿಯಾಗಿ ನಾವು ಇದೀವ.
ಅಣ್ಣಾಲಾಗೆ ಅವಾಗ ಮಗು ಇಲ್ಲದಾಗ ಮಾತ್ರ ಮಾಡಿದ್ದು, ಮಗು ಸಿಕ್ಕಾದ ಮೇಲೆ ಅದು ಜೀವನ ಪೂರ್ತಿ ನಡೀತಿದೆಯಾ? ಕ್ರೈಸ್ತರು ಅಂತ ಹೇಳಿದ ಮೇಲೆ 24x7 ಅಂದರೆ ಒಂದು ವಾರದಲ್ಲಿ 24 ಗಂಟೆ ಕೊಡ್ತಾರೆ. ಅದರಲ್ಲಿ 1 ಅವರ್ ಕೂಡ ಪ್ರಾರ್ಥನೆಯಲ್ಲಿ ಆಗಲಿ ವಾಕ್ಯದಲ್ಲಾಗಲಿ ಕಳೆಯೋದಿಲ್ಲ. ಆ್ಯಕ್ಚುಲಿ ನಾವು 1 ಅವರ್ ಅಲ್ಲ, 1 ಅವರ್ ಪ್ರಾರ್ಥನೆ ಮಾಡಿದ್ರು, ವಾಕ್ಯ ಧ್ಯಾನಿಸಿದ್ರು, ಆ ದಿನ ಪೂರ್ತಿ ಎಲ್ಲೇ ಹೋದರೂ ದೇವ್ರನ್ನ ನೆನೆಸ್ತಾ ಇರೋದು, ವಾಕ್ಯಗಳನ್ನ ಧ್ಯಾನಿಸಿರೋದು, ನೆನೆಸ್ತಾ ಇರೋದು, ಸಾಕ್ಷಿಯಾಗಿರೋದು, ಅವ್ರಿಗೆ ಸುವಾರ್ತೆ ಹೇಳೋದು, ಆತ್ಮಭಾರದಿಂದ ಅಲ್ಲಿ ಎಲ್ಲಿ ಸಮಯ ಸಿಕ್ಕರನ್ನು ಪ್ರಾರ್ಥನೆ ಮಾಡೋದು, ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಎಲ್ಲಾದರೂ ದೇವಸ್ಥಾನಗಳಿದ್ರೆ ಅದೆಲ್ಲ ಅಲ್ಲಿರೋ ಜನಗಳನ್ನ ನೋಡಿ ರಕ್ಷಣೆ ಹೊಂದಬೇಕು, ಸೈತಾನ ಕ್ರಿಯೆಗಳು ನಿರ್ಮೂಲವಾಗಬೇಕಂತ ಪ್ರಾರ್ಥನೆ ಮಾಡ್ತಿರೋದು. 24x7 ಬೆಳಗ್ಗಿಂದ ಸಂಜೆ ಬರೀ 24 ಗಂಟೆ ಒಂದು ದಿನದಲ್ಲಿ ಪೂರ್ತಿಯಾಗಿ ದೇವರ ಮಹಿಮೆಯಲ್ಲಿ, ದೇವರ ಪ್ರಸನ್ನತೆಯಲ್ಲಿ ಯಾವಾಗಲೂ ಹಾಡು ಹೇಳ್ಕೊಳ್ತಾ, ಸ್ತುತಿ ಮಾಡ್ತಾ, ಸ್ತೋತ್ರ ಮಾಡ್ತಾ, ಆಯುಸ್ಸು ಕೊಟ್ಟೋದಕ್ಕಾಗಿ, ಆರೋಗ್ಯ ಕೊಟ್ಟೋದಕ್ಕಾಗಿ ಯಾವಾಗಲೂ ಇರಬೇಕು. ಆದರೆ ಕ್ರೈಸ್ತರಲ್ಲಿ ಇರೋದು ಏನಂದರೆ ರಿಲಿಜಿಯಸ್ ಕ್ರೈಸ್ತರು, ಏನೋ ತಂದೆ ತಾಯಿ ಕ್ರೈಸ್ತರು, ನಾವು ಕ್ರೈಸ್ತರಾಗಿ 3-4 ತಲೆಮಾರೆಯಿಂದ ಚರ್ಚಿಗೆ ಹೋಗ್ತೀವಿ, ಬರ್ತೀವಿ. ಎರಡನೇದಾಗಿ ಭಾಳ ಇಂಪಾರ್ಟೆಂಟಾಗಿ ಯಾವತ್ತೋ ಕಷ್ಟ ಬಂದಾಗ ದೇವ್ರನ್ನ ಹಿಡ್ಕೊಂತೀವಿ. ಅಂದರೆ ಕಷ್ಟಕ್ಕೆ, ಸಮಸ್ಯೆಗೆ ದೇವರಿಗೆ ಒಂದು ಕನೆಕ್ಷನ್, ಅಂದರೆ ಒಂದು ಒಡಂಬಡಿಕೆ, ಒಂದು ಐಕ್ಯತೆಯನ್ನು ಇಟ್ಕೊಂಡಿರ್ತೀವಿ. ಕಷ್ಟ ಬಂದಾಗ ಅಧಿಕವಾಗಿ ಮಾಡಿ ಬೇಡ್ಕೊಂಡು ಅದು ಬಿಡುಗಡೆ ಆದಮೇಲೆ ನಾರ್ಮಲಾಗಿ ಬರೋದು. ಇದಲ್ಲ ತಪ್ಪು. ಅಂದರೆ ಕಷ್ಟ ಬಂದಾಗ ಯಾವ ರೀತಿ ಪ್ರಾರ್ಥನೆ ಮಾಡಿ ಬಿಡುಗಡೆ ಹೊಂದಿದ ತಕ್ಷಣ ಅದಕ್ಕಿಂತ 2 ಪಟ್ಟಾಗಿ ಇನ್ನೂ ಆತ್ಮಿಕದಲ್ಲಿ ಬೆಳೆಯೋದಕ್ಕೆ, ಇನ್ನೂ ಅಧಿಕವಾಗಿ ಪ್ರಾರ್ಥನೆ ಮಾಡೋದಕ್ಕೆ, ವಾಕ್ಯದಲ್ಲಿ ಹೋಗೋದಕ್ಕೆ, ದೇವರಲ್ಲಿ ನಾವು ಅಂಟುಕಟ್ಟಾಗಿರಬೇಕು. ಇದನ್ನು ಪ್ರಾಕ್ಟೀಸ್ ಮಾಡಬೇಕು, ಇದರಲ್ಲಿ ಮುಳುಗಿರಬೇಕು. ನಾನು ಭಾಳ ಜನ ನೋಡಿದ್ದೀನಿ. ಒಂದು ಉದಾಹರಣೆಗೆ ಸೇವಕರ ಹೆಸರು ಕೂಡ ಹೇಳ್ಬೋದು. ಒಂದು MD ಜಗನ್ ಅಂತ ಹೇಳ್ಬಿಟ್ಟು ಅವರು ಸಾಕ್ಷಿನ ಕೇಳಿದೆ. ಒಂದು ಯವನಸ್ಥ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಇಂಗ್ಲೆಂಡಲ್ಲಿ ಸೊಗಸಾಗಿದ್ದರಂತೆ. ಅವ್ರ ಹೆಂಡತಿ, ಒಂದು ಹೆಣ್ಮಗು ಇತ್ತಂತೆ, ಸೊಗಸಾಗಿದ್ದರಂತೆ. ದೇವ್ರ ಸೇವೆಗೆ ಬಾ ಅಂತ ಹೇಳಿದ್ರಂತೆ. ಆ ಟೈಮಲ್ಲಿ ಅವರು ಚೆನ್ನಾಗಿದ್ದಾರಂತೆ. ಆದರೆ ಅವ್ರ ಮಾತು ಕೇಳಿ ರಿಟರ್ನ್ ಬಂದ್ರಂತೆ. ಆಮೇಲೆ ಒಂದು ಗಂಡು ಮಗು ಆಗಿದೆ, ತಾಯಿ ಇದ್ದಾರೆ. ಅಂದರೆ ಇವರೊಬ್ಬರೇ ಆಧಾರ, ಹೆಂಡ್ತಿಗೆ, 2 ಮಕ್ಕಳಿಗೆ, ತಾಯಿಗೆ. ಅವರು 4 ಜನಕ್ಕೆ, ಇವ್ರನ್ನ ಸೇರಿಸಿದ್ರೆ 5 ಜನಕ್ಕೆ ಆಧಾರ. ಸೇವೆನೂ ಇಲ್ಲ ಅಂತ 11 ತಿಂಗಳು ಹೊಸದಾಗಿ ಬಂದಿರೋದ್ರಿಂದ ಸೇವೆನೂ ಸಿಕ್ಕಿಲ್ಲಂತೆ. ಬರೀ 11 ತಿಂಗಳವರೆಗೂ ಬರೀ ಪ್ರಾರ್ಥನೆ, ವಾಕ್ಯ ಅಂತಿದ್ದಾರಂತೆ. ಅವ್ರ ಹೆಂಡ್ತಿ ಎಲ್ಲ ಹೆದರಿಕೆ ಬಂದ್ರೂ ಕೂಡ, ಏನು ನೀವು ಮತ್ತೆ ಹಿಂತಿರುಗಿ ಹೋಗೋದು ಬೇಡವಾ ಇಂಗ್ಲೆಂಡಿಗೆ, ಎಲ್ಲಾದರೂ ಇಲ್ಲೇ ಏನಾದರೂ ಕೆಲಸ ನೋಡ್ರಿ ಅಂಥೇಳಿ, ಏನು ಸುಮ್ಮನೆ ಕೂತ್ಕೊಂಡಿದ್ರೆ ಹೆಂಗೆ ಆದಾಯ ಬರುತ್ತಂಥೇಳಿ. ಆದರೂ ಕೂಡ ವಿಶ್ವಾಸ, ನಂಬಿಕೆಯಿಂದ ಕೂತ್ಕೊಂಡಿದ್ರಂತೆ. ಇದರಿಂದ ನಾವು ಕಲಿಬೇಕಾಗಿರೋ ಪಾಠ ಏನಂತ ಹೇಳಿದರೆ, ಅವರೊಂದು ಅಣ್ಣೀರು, ಸ್ವಾಮಿ ನಂಬದೇ ಇರೋರು, ಅವರ ರಿಲೇಷನ್ನಲ್ಲಿ ಯಾರು ದೇವ್ರನ್ನ ನಂಬದೇ ಇರೋರು. ಎರಡನೇದು ನಂಬದೇ ಇರೋರು, ಸೇವೆಯಲ್ಲಿ ಇರೋರು, ಸೇವೆ ಹೆಂಗೆ ಮಾಡೋದಂತಲೇ ಗೊತ್ತಿಲ್ಲದವರು. ಅಂಥವರು ದೇವರಲ್ಲಿ ಬಂದು ಅಂಚಲಾಗಿ ಅವರು ಪ್ರಕಟಣೆ, ಅಂದರೆ ಮೊದಲನೇ ಸೇವೆ ಯೂಟ್ಯೂಬಲ್ಲಿ ಮಾಡೋದು, ಅವ್ರ ಆ್ಯಪಲ್ಲಿ ಮಾಡೋದು, ಅದಲ್ಲದೆ ಬೇರೆ ಎಲ್ಲ ಜಾಗದಲ್ಲಿ ಹೋಗ್ಬಿಟ್ಟು ವಿಶ್ವಾಸಿಗಳನ್ನು ಬರುವಿಕೆಗೆ ಸಿದ್ಧ ಮಾಡೋದು, ಸೇವಕರಿಗೆ ಆ್ಯಪಲ್ಲಿ ಫ್ರೀಯಾಗಿ ಟ್ರೈನಿಂಗ್ ಕೊಡೋದು, ಯಾವ ರೀತಿ ಸಭೆ ನಡೆಸ್ಬೇಕಂತೇಳಿ ಅವರೇ ಟ್ರೈನಿಂಗ್ ಕೊಟ್ಟು ಬೇರೆ ಜನಗಳನ್ನು ಸಭೆಗಳನ್ನು ಹೋಗಿ ಏರ್ಪಡಿಸ್ರಿ ಅಂತ ಹೇಳೋದು. ಅವರು ಬೈಬಲ್ ಸ್ಟಡಿ ಮಾಡಿರಲಿಲ್ಲ, ಆದರೆ ಅವರು 24 ಗಂಟೆ ದೇವರ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ ಮುಳುಗಿ ದೇವರು ವಾಕ್ಯದಲ್ಲಿ ಬಯಲ್ಪಡಿಸೋದನ್ನು, ಮರ್ಮಗಳನ್ನು ಎತ್ತಿ ಎಲ್ಲರಿಗೂ ಹೇಳೋದು. ಅಂದರೆ ನಾನು ಕ್ರೈಸ್ತರಿಗೆ ಬಂದಿರೋರು ಬಂದು ವ್ಯಾಧಿಯಿಂದ ಬಂದಿರೋರೆ, ವ್ಯಾಧಿಯಿಂದ ಸಮಸ್ಯೆಯಿಂದ ಬಂದಿರೋರೆ. ಅವರು ಏನೂ ಇಲ್ಲದಂಗೆ ಚೆನ್ನಾಗಿರ್ಬೇಕಾದ್ರೆ ಬಂದಿದ್ದಾರೆ. ಬಂದುಬಿಟ್ಟು ಸಮಸ್ಯೆ ಬಂದಾಗ ಮಾತ್ರ ಅವ್ರು ಹೆಚ್ಚಾಗಿ ಪ್ರಾರ್ಥನೆ ಮಾಡೋದು, ವಾಕ್ಯ ಮಾಡೋದು, ಆಮೇಲೆ ಪ್ರಾರ್ಥನೆ ಕಮ್ಮಿ ಮಾಡೋದು, ಸಮಸ್ಯೆಗೆ ಅವರ ಸೇವೆಯನ್ನು ಮುಡುಪಾಗಿಡೋದು. ನಾವು ನಮ್ಮ ಥರ ಇಲ್ಲದಾಗೆ ಮಾಮೂಲಿಯಾಗಿದ್ದಾಗಲೇ ಅವರು ದೇವರಲ್ಲಿ ಪೂರ್ತಿಯಾಗಿ ಒಪ್ಪಿಸಿಕೊಟ್ಟು, ಅವರು ದೇವರಲ್ಲಿ
ಸೇವೆ ಮಾಡ್ತಾ ಇರ್ಬೇಕಾದ್ರೆ ಇನ್ನೂ ಡಬಲ್ ಸೇವೆ, ಒಂದು ಸೆಕೆಂಡ್ ರೆಸ್ಟ್ ಇಲ್ಲದೆ ಸೇವೆ, ಆ ಪರಿಶುದ್ಧಾತ್ಮ ಹೆಚ್ಚಿಗೆ ಪ್ರಾರ್ಥನೆ, ಹೆಚ್ಚಿಗೆ ವಾಕ್ಯಗಳನ್ನ ಹೇಳೋದು. ನಾವೇನು ಸ್ಲೋವಾಗಿ ಹೋಗ್ತಿದ್ದೀವಿ ಅಂತ ವಾರಕ್ಕೆ ಒಂದು 4 ವಿಧವಾಗಿ ಅವರು ಯೂಟ್ಯೂಬ್ ಚಾನಲಲ್ಲಿ ಮಾಡ್ತಾರೆ, ಅಲ್ಲಿ ತಿರುಗ್ತಾ ಇದ್ದಾರೆ, ಬ್ಯುಸಿಯಾಗಿದ್ದಾರೆ. ಆವಾಗ ಒಂದು ಸಲ ದೇವ್ರು ಹೇಳಿದ್ರಂತೆ, ಇದುವರೆಗೂ ನೀನು ಇಂಡಿಯಾದಲ್ಲಿ ಸೇವೆ ಮಾಡಿದೆ, ನಿನ್ನನ್ನು ಹೊರದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಅವ್ರು ಹೆಂಡ್ತಿಗೆ ಹೇಳಿದ್ರಂತೆ, ನೈಟ್ 10 ಗಂಟೆಗೆ ನಿಮ್ಮ ಹೆಂಡ್ತಿಗೆ ಹೇಳು ಅಂತೇಳಿ ನಿದ್ದೆ ಮಾಡ್ತಿದ್ದಾಗ ಮಾಡೋ ಸಮಯದಲ್ಲಿ ಈ ಥರ ದೇವರು ಮಾತಾಡಿದ್ರು, ಹೊರದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಇವಾಗಲೇ ಮನೆಯಲ್ಲಿ ಇರೋದಿಲ್ಲ ನೀವು, ಯಾವಾಗ ನೋಡಿದ್ರು ಸೇವೆ ಸೇವೆ ಅಂತಿದ್ದೀರ, ಇನ್ನು ಹೊರದೇಶಕ್ಕೆ ಹೋದರೆ ಹೆಂಗೆ ಅಂತ ಅವನ್ನ ಕನ್ವಿನ್ಸ್ ಮಾಡಿ. ಅಂದರೆ ಚೆನ್ನಾಗಿದ್ದಾರೆ, ಆದರೆ ಹೆಂಡ್ತಿ ಈ ಥರ ಹೇಳಿದ ತಕ್ಷಣ ಸರಿ ಇರ್ತೀನಿ ಬಿಡು ಅಂತ ಹೇಳಿದಂಗೆ ಅವ್ರ ಹತ್ರ ಮಾತಾಡಿ ಹೊರದೇಶ ಪೂರ್ತಿ ಸೇವೆ, ಇಂಡಿಯಾ ಪೂರ್ತಿ ಎಲ್ಲೆಲ್ಲಿ ಕರೆದ್ರೂ ಸೇವೆ, ಮತ್ತು ಯೂಟ್ಯೂಬ್ಗಳಲ್ಲಿ ಅವ್ರದ್ದೇ ಸ್ವಂತವಾಗಿ ಸೇವಕರನ್ನ ಬಲಪಡಿಸೋದು, ತಿಂಗಳಿಗೆ 3 ಸಲ ಯೂಟ್ಯೂಬ್ ಸೇವಕರಿಗೆ ಟೀಚಿಂಗ್ ಕೊಡೋದು, ಆ್ಯಪ್ಗಳಲ್ಲಿ ವರ್ಷಾನುಗಟ್ಟಲೆ ಕ್ಲಾಸ್ಗಳು ನಡೆಸೋದು, ಯಾವಾಗಲೂ ಸೇವೆಯಲ್ಲಿ ಬ್ಯುಸಿ, ಆತ್ಮಿಕದಲ್ಲಿ ಹೆಚ್ಚಿಗೆ ಆಗ್ತಾ ಇದ್ದಾರೆ. ಆ ರೀತಿ ದೇವರು ನಮ್ಮನ್ನು ಎದುರು ನೋಡ್ತಾರೆ. ಲೂಕ 2:36-38 ನಾವು ನೋಡಿದ್ರೆ ಇಲ್ಲೊಂದು ವಾಕ್ಯ ಇದೆ. ಲೂಕ 2:36-38 ಇಲ್ಲಿ ಅದಿಲ್ಲದೆ ಅಸೇರನ ಕುಲದ ಪೆನುವೇಲನ ಮಗಳಾದ ಅಣ್ಣಾಳೆಂಬ ಒಬ್ಬ ಪ್ರವಾದಿನಿ ಇದ್ದಳು. ಅಂದರೆ ಸಭೆ ದ್ವಾರದಲ್ಲಿ ಯೆರೂಸಲೇಮಿನಲ್ಲಿ ಜೀಸಸ್ ಇರುವ ಕಾಲದಲ್ಲಿ ಇವಳು ಪ್ರವಾದಿನಿ ಇದ್ದಳಂತೆ ದೇವಸ್ಥಾನದಲ್ಲಿ. ಇವಳು ಗಂಡನ ಜೊತೆ ಇದ್ದಿದ್ದು ಬರೀ 7 ವರ್ಷ ಮಾತ್ರನೇ. ಆದರೆ ವಿಧವೆ ಆಗಿರೋದು 84 ವಯಸ್ಸಾಗಿದೆ ಇವಾಗ. ಅವ್ರಿಗೆ ಗಂಡನಿಲ್ಲದೆ ಅವರು ಬಾಳ್ವೆ ಮಾಡಿ 84 ವರ್ಷದ ವಿಧವೆ ಆಗಿದ್ದಳು. ಬಂದರೆ 84 ವರ್ಷ ವಿಧವೆಯಾಗಿಯೇ 84 ವರ್ಷ ಅಂದರೆ ಅದರಲ್ಲಿ ಮದುವೆಯಾಗಿ 7 ವರ್ಷ ಸಂಸಾರ ಮಾಡಿದ್ರೆ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡ್ರೆ ಅವರಿಗೆ ಒಂದು 90 ಮೇಲಿರುತ್ತೆ, 100 ಮೇಲಿರುತ್ತೆ, 100 ವರ್ಷ ಇರುತ್ತೆ. ಅವರು 37ನ ಓದನ ಆಕೆ ದೇವಾಲಯವನ್ನು ಬಿಟ್ಟು ಹೋಗದೆ ಉಪವಾಸ ವಿಜ್ಞಾಪನೆಗಳಿಂದ ರಾತ್ರಿಯಗಳು ದೇವರ ಸೇವೆಯನ್ನು ಮಾಡುತ್ತಿದ್ದಳು. ಒಂದು ವಿಧವೆ ಆದರೆ ಯಾರತ್ತಾದರೂ ಸಹಾಯಕರಾಗಿ ನನಗೆ ಹೆಲ್ಪ್ ಮಾಡಿರಿ ಅಂತ ಹೇಳಿಕೊಂಡು ಈ ರೀತಿಯಾಗಿ ಸಹಾಯ ಬೇಡದು ಬಿಟ್ಟುಬಿಟ್ಟು ಅವರು ಲೋಕಕ್ಕೆ ಬೆಳಕಾಗಿ ಅವರೇನು ಮಾಡ್ತಿದ್ದಾರಂತೆ 24 ಗಂಟೆ ಇಸ್ರೇಲರ ರಕ್ಷಣೆಗೋಸ್ಕರ ರಾತ್ರಿಯಾಗಲೂ ಉಪವಾಸ ಮಾಡಿಕೊಂಡು ಬೇರೆಯವರಿಗೆ ಉಪಕಾರಗಳನ್ನು ನೆನೆಸಿ ಕೊಂಡಾಡುತ್ತಿದ್ದರೆ ಯೆರೂಸಲೇಮಿನ ಬಿಡುಗಡೆಯನ್ನು ಅರಸುತ್ತಿದ್ದವರಾಗಿ ಸಂಗಡ ಆತನ ವಿಷಯವಾಗಿ ಮಾತಾಡುವವಳಾದಿದ್ದಳು. ಯೆರೂಸಲೇಮಲ್ಲಿ ಅವಾಗ ರೋಮರ್ ಪಟ್ಟಣ ಗುಲಾಮರಾಗಿರೋದ್ರಿಂದ ಪಾಪದಿಂದ ಬಿಡುಗಡೆ ಹೊಂದೋದಕ್ಕೋಸ್ಕರ ಅವರೆಲ್ಲ ದೇವರನ್ನು ಎದುರು ನೋಡ್ತಿದ್ರಂತೆ. ಆ ಕಾಲದಲ್ಲೇ ಪ್ರವಾದಿನಿ ಆಗಿದ್ದರಂತೆ. ಈ ರೀತಿಯಾಗಿ ಅವ್ರ ಹತ್ರ ಏನು ಇದ್ರೂ ಇಳಿದು ಹೋದ್ರೂ ದೇವರ ಸೇವೆ ಮಾಡ್ಕೊಂಡು ಹೋಗಿದ್ರೆ ಅವಶ್ಯಕತೆಗಳನ್ನ ದೇವರು ತೀರಿಸ್ತಾರೆ. ಅವರ ಆತ್ಮಭಾರದಿಂದ ಈ ದಿನದಲ್ಲಿ ದೇವರು ಮಾತಾಡ್ತಾ ಇರೋದು ಸ್ಪಿರಿಚುವಲಲ್ಲಿ ಬೆಳೀತಾನೇ ಇರಬೇಕು, ಆತ್ಮಿಕದಲ್ಲಿ ಬೆಳೀತಾನೇ ಇರಬೇಕು. ಇಬ್ರಿಯರ 11:31 ರಹೇಬಲ್ ಎಂಬ ಸೂಳೆಯು ಗೂಢಚಾರವನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬುವವರೊಂದಿಗೆ ನಾಶವಾಗಲಿಲ್ಲ. ನಂಬದವರೊಂದಿಗೆ ಅಂದರೆ ಇವರು ಯೆರಿಕೋ ಪಟ್ಟಣವನ್ನು ನೋಡಿಬಿಟ್ಟು ಅದನ್ನು 7 ಸಲ ಅದು ದೇವ್ರ ಸುದ್ದಿ ಬಿಡದೆ ಪಟ್ಟಣವನ್ನು ಹಿಡಿಯೋದಕ್ಕೆ ಬಂದಾಗ ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಸಹಾಯಕರಾಗಿದ್ದು ಅವರಿಗೆ ಗೂಢಚಾರಿಗಳಿಗೆ ಇಸ್ರೇಲಿಂದ ಬಂದವ್ರನ್ನ ಅವ್ರು ಕಾಪಾಡ್ತಾರೆ. ಅಂದರೆ ಕಾಪಾಡಿದ ಮೇಲೆ ನಾಶವಾಗದಂಗೆ ಬಂದ್ಬಿಟ್ರು. ನಾವು ಬಂದ್ಬಿಟ್ಟು ಇವಾಗ ಏನಾದರೂ ಆ ಸಹಾಯ ಮಾಡ್ತಾ ಇದ್ದರೆ ಇವ್ರು ಇಸ್ರೇಲಿನವರು ಎಲ್ಲರನ್ನೂ ಸಂಹರಿಸಿದಾಗೆ ಇವ್ರನ್ನೂ ಸಂಹರಿಸ್ತಾ ಇದ್ರು. ನೀನು ಯಾವುದೋ ಒಂದು ಮಾರ್ಕ್ ಮಾಡಿಡು, ನಿನ್ನ ಕುಟುಂಬ ಮಾತ್ರ ಕಾಪಾಡ್ತೀವಿ ಅಂತೇಳಿ ಕಾಪಾಡ್ತಾರೆ. ಇದರಿಂದ ನಾವು ತಿಳ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ, ಕಷ್ಟ ಬಂದಾಗ ದೇವರು ಕಾಪಾಡ್ತಾರೆ. ರಾಯಬೇಳನ್ನು ಯಾವ ರೀತಿ ಕಾಪಾಡಿ ಅವರು ನಾಶವಾಗದೆ ಕಾಪಾಡ್ತಾರೆ. ಬಂದ ಮೇಲೆ ನಮ್ಮ ಪಾರ್ಟ್ ಏನು? ದೇವರಿಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ,
ನಮ್ಮ ಕಷ್ಟಕ್ಕೂ ದೇವರಿಗೂ ಒಂದು ಅನುಬಂಧ ಸಂಬಂಧವನ್ನು ಇಟ್ಕೊಂಡಿದ್ದೀವಿ. ಕಷ್ಟ ಬಂದಾಗ ಅಧಿಕವಾಗಿ ಹೋರಾಡೋದು, ಪ್ರಾರ್ಥನೆ ಮಾಡೋದು, ವಾಕ್ಯ ಹೇಳೋದು, ಅಲ್ಲಲ್ಲಿ ಹೋಗೋದು. ಆದರೆ ಆ ಕಷ್ಟಗಳು ತೀರದ ಮೇಲೆ ಅಪ್ಪ ನಾವು ಯಥಾ ಪ್ರಕಾರ ಮಾಮೂಲಿಯಾಗಿ ಲೋಕಕ್ಕೆ ಸಂಬಂಧಪಟ್ಟವರಾಗಿರ್ತೀವಿ. ಆ ರೀತಿ ಇಲ್ಲದ ಹಾಗೆ ಅಣ್ಣಾಳು ಯಾವ ರೀತಿ ಮಗು ಇಲ್ಲ ಅಂಥೇಳಿ ಯೇಸುವೇ ಹೋರಾಡಿ ಪ್ರಾರ್ಥನೆ ಮಾಡಿ ಜಯ ಹೊಂದಿದ್ರು. ಆ ವಿಧವಾದ ಸ್ಪಿರಿಟು ಯಾವಾಗಲೂ ಯುಗ ಯುಗ ಕಾಲ ನಮ್ಮಲ್ಲಿ ಈ ಲೋಕಯಾತ್ರೆ ಇರೋವರೆಗೂ ಅದರಲ್ಲೇ ಇದ್ದು ಇನ್ನೂ ಹೆಚ್ಚಿಗೆ ಮಾಡಿಕೊಂಡು ಬಾಳಿ ಹೋಗೋದಕ್ಕೆ ಕೃಪೆ ಮಾಡಿರಿ. ನಾವು ಪಾಪ ಮಾಡ್ತೀವಿ, ಸಮಸ್ಯೆಗಳು ತಗೊಳ್ತೀವಿ, ಮತ್ತೆ ಪ್ರೇಯರ್ ಮಾಡ್ತೀವಿ, ಅದರಿಂದ ಬಿಡುಗಡೆ ಮಾಡ್ತೀರ, ಮತ್ತೆ ಪಾಪ ಮಾಡ್ತೀವಿ, ಸಮಸ್ಯೆಯಲ್ಲಿ ಬೀಳ್ತೀವಿ. ಈ ರೀತಿಯಾಗಿ ಒಂದು ತಪ್ಪಾದ ಅರ್ಥದಲ್ಲಿ ಬಾಳ್ತಾ ಇದ್ದೀವಿ. ನಾವು ಯಾವಾಗಲೂ ಒಂದೇ ಸ್ಪಿರಿಚುವಲಲ್ಲಿ ಬೆಳವಣಿಗೆ ಹೆಂಗೆ ಲೋಕದಲ್ಲಿ ನಾವು ಆಶೀರ್ವಾದಕ್ಕಾಗಿ ಸ್ಟಾರ್ಟಿಂಗಲ್ಲಿ ಸೈಕಲು, ಸ್ಕೂಟ್ರು, ಮನೆ, ಕಾರು, ಬಟ್ಟೆಗಳಿಂದ ಯಾವ ರೀತಿ ಪ್ರಮೋಷನ್ ನಮ್ಮ ಲೋಕದ ಅವಶ್ಯಕತೆಗಳಿಗೆ ಪ್ರಮೋಷನ್ ಆಗಿ ಲೋಕದ ಆಶೀರ್ವಾದ ಅಂತ ಹೇಳಿಬಿಟ್ಟು ನಾವು ಪ್ರಮೋಷನ್ ಆಗಿದ್ದೀವೋ ಅದು ನೀವು ಕೆಟ್ಟವರಿಗೆ ಕೊಡ್ತೀರ, ಒಳ್ಳೆಯವರಿಗೆ ಕೊಡದೇ ಇರುವ ದೇವರಲ್ಲ. ಅದೇ ರೀತಿಯಲ್ಲಿ ಆತ್ಮಿಕದಲ್ಲಿ ಬೆಳೆಯುವ ಒಂದು ಸ್ವಭಾವವನ್ನು ಕೊಡ್ರಿ. ಕಷ್ಟ ಕಾಲಕ್ಕೆ ಮಾತ್ರ ದೇವರಿಲ್ಲದ ಹಾಗೆ ಒಳ್ಳೆಯ ಸ್ಥಾನದಲ್ಲಿದ್ದಾಗ, ನಾವು ಏನೇ ಸಮಸ್ಯೆ ಇಲ್ಲದಾಗಲೂ ಯಥಾ ಪ್ರಕಾರ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ಸ್ಪಿರಿಚುವಲಲ್ಲಿ ಸಾಕ್ಷಿಯಾಗಿ ಬೆಳೆದು ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡಿ ಲೋಕಕ್ಕೆ ಉಪ್ಪಾಗಿ ಬೆಳಕಾಗಿ ಆತ್ಮಭಾರದಿಂದ ಸೇವೆ ಮಾಡಲು ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್.